ಮಂಗಳೂರಿನಲ್ಲಿರುವ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಾರ್ಷಿಕ ದಿನಾಚರಣೆಯು ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ವಿಷಯವನ್ನು ಕೇಂದ್ರೀಕರಿಸಿ ಅತ್ಯಂತ ಸಂಭ್ರಮದಿಂದ ನಡೆಯಿತು. ವಿಶೇಷವಾಗಿ ಲಡಾಖ್, ಮಣಿಪುರ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ ಪ್ರದೇಶಗಳ ನೃತ್ಯವನ್ನು ಪ್ರದರ್ಶಿಸಲಾಯಿತು. ಮಂಗಳೂರಿನ ಅಳಕೆಯಲ್ಲಿರುವ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಾರ್ಷಿಕ ದಿನಾಚರಣೆಯು ಶಾಲಾ ಸಭಾಂಗಣದಲ್ಲಿ ಸಂಭ್ರಮದಿಂದ ನಡೆಯಿತು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ವಿಷಯವನ್ನು ಕೇಂದ್ರೀಕರಿಸಿ ಅತ್ಯಂತ ವಿಶಿಷ್ಟತೆಯಲ್ಲಿ ವಾರ್ಷಿಕೋತ್ಸವವು ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದ ಎಂಆರ್ಪಿಎಲ್ನ ವ್ಯವಸ್ಥಾಪಕರಾದ ಹರ್ಷ ಕನಸಾಗರ ಅವರನ್ನು ಶಿಕ್ಷಕಿ ಸಾಯಿರಾ ಲೋಬೋ ಅವರು ಪರಿಚಯ ಮಾಡಿಕೊಟ್ರು. We are delighted and privileged to have with us distinguished chief guest Mr. Harsh Kansagara. Mr. Harsh Kansagara has been currently serving as the manager at the prestigious Mangalore Refinery and Petrochemical Limited. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಪಾಲ್ಗೊಂಡು ವಾರ್ಷಿಕೋತ್ಸವದ ಸಂಭ್ರಮವನ್ನು ಇಮ್ಮಡಿಗೊಳಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಎಂಆರ್ಪಿಎಲ್ನ ವ್ಯವಸ್ಥಾಪಕರಾದ ಹರ್ಷ ಕನಸಾಗರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುವಲ್ಲಿ ಕಠಿಣ ಪರಿಶ್ರಮ ಅತಿ ಮುಖ್ಯವಾಗಿದೆ. ಉಜ್ವಲ ಮತ್ತು ಸಾರ್ಥಕ ಭವಿಷ್ಯವನ್ನು ರೂಪಿಸುವಲ್ಲಿ ಈ ಗುಣಗಳು ಅತಿ ಅವಶ್ಯಕವಾಗಿದೆ ಎಂದು ಹೇಳಿದರು. यानी मैं एग्जाम में इससे ज़्यादा और कर ही नहीं पाता. इट वाज माय बेस्ट एफर्ट. अगर ये हम कॉन्फिडेंटली बोल पाते हैं in front of the mirror, if we are able to say that, then definitely success is yours. ಇನ್ನೋರ್ವ ಮುಖ್ಯ ಅತಿಥಿ ಶೈಕ್ಷಣಿಕ ಸಮಿತಿಯ ಸಂಚಾಲಕಿ ಅವನಿ ಸುತಾರಿಯಾ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮವನ್ನು ತುಂಬುವಲ್ಲಿ ಈ ಥೀಮ್ನಲ್ಲಿ ನಡೆದ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬಂದಿದೆ. ಪ್ರಸ್ತುತ ದಿನದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಶೈಕ್ಷಣಿಕ ಮತ್ತು ಮೂಲಸೌಕರ್ಯ ಸೌಲಭ್ಯಗಳನ್ನು ಮತ್ತಷ್ಟು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. कल मैंने इंफ्रास्ट्रक्चर के बारे में बात किया था. आपके बच्चे बहुत बड़े हो गए हैं, हमारा सब इंफ्रास्ट्रक्चर यूज़ कर रहे हैं. आपको बताते होंगे कि हम लाइब्रेरी गए, हम लैब में गए, हम साइंस लैब में गए, वो सब आपको पता होगा. ವೇದಿಕೆಯಲ್ಲಿ ಶ್ರೀ ಗುಜರಾತಿ ಮಹಾಜನ ಸಂಸ್ಥೆಯ ಕಾರ್ಯದರ್ಶಿಯಾದ ವಿಶಾಲ್ ಸಾಂಘ್ವಿ, ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ವಿನಿತಾ ಉಡಾನಿ ಮೊದಲಾದವರು ಉಪಸ್ಥಿತರಿದ್ದರು. ಶಿಕ್ಷಕಿ ಸೌಮ್ಯಾ ಶೆಟ್ಟಿ ಅವರು 2023-24ನೇ ಸಾಲಿನ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಿದರು. ಶೈಕ್ಷಣಿಕ ಉತ್ಕೃಷ್ಟತೆ, ಸಹಪಠ್ಯ ಉಪಕ್ರಮಗಳು ಮತ್ತು ಮೂಲಸೌಕರ್ಯ ಸುಧಾರಣೆಗಳು ಸೇರಿದಂತೆ ಶಾಲೆಯ ಸಾಧನೆಗಳನ್ನು ಎತ್ತಿ ತೋರಿಸಿದರು. With real education taking center stage, it is with immense pride that I share some of the significant milestones we have achieved. Our journey began in 1935 when a group of visionary leaders from the Gujarati community established a school that would serve as a beacon of knowledge. From those humble beginnings as Gujarati medium school, we have evolved into a proud CBSE affiliated institution. ಶಿಕ್ಷಕಿ ಪೂರ್ಣಿಮಾ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. In various talents like education, co-curricular activities, General Proficiency Award issued to the pupils for academic excellence, recognizing the top students from each class who have excelled in their studies this year. I invite our esteemed chief guest to present these awards. ಅವರ ವರ್ಷದ ಪರಿಶ್ರಮ ಮತ್ತು ಸಾಧನೆಗಳನ್ನು ಗುರುತಿಸಿದರು. ಶಾಲಾ ಪ್ರಾಂಶುಪಾಲೆ ಅಶ್ವಿನಿ ಶೆಣೈ ಸ್ವಾಗತಿಸಿದರು. ಮೌಲ್ಯಗಳಿಗೆ ಒತ್ತು ನೀಡುವ ಈ ಸಂಸ್ಥೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಕೊಡುಗೆಯನ್ನು ಈ ಸಮಯದಲ್ಲಿ ಅವರು ನೆನಪಿಸಿಕೊಂಡರು. ಶಿಕ್ಷಕಿ ಲಿಜಿನ್ ಜಾಯ್ ಅವರು ವಂದಿಸಿದರು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿ ಲಡಾಖ್, ಮಣಿಪುರ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ ಪ್ರದೇಶಗಳ ನೃತ್ಯವನ್ನು ಪ್ರದರ್ಶಿಸಲಾಯಿತು.
ವಾರ್ಷಿಕ ದಿನವು ಸಾಂಸ್ಕೃತಿಕ ವೈವಿಧ್ಯತೆ, ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಶಾಲೆಯ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಮತ್ತು ಹೆಮ್ಮೆಯನ್ನು ನೀಡಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.